ನನಗೆ ಮೊನ್ನೆ ಒಂದು ಪೇಷಂಟ್ ಬಂದಿದ್ದರು. 2 ವರ್ಷದಿಂದ ಆಪ್ರೇಷನ್ ಮಾಡಿಸಿದ್ದಾರೆ. ಸ್ಟೆಂಟ್ ಬಗ್ಗೆ ಮರ್ತೇ ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ? ಅವ್ರಿಗೆ ನೋವೇ ಇಲ್ಲ. ತುಂಬ ಹೊಟ್ಟೆ ನೋವಿದೆ ಅಂಥೇಳಿ ಡಾಕ್ಟ್ರ್ ಹತ್ರ ಹೋಗಿದ್ದಾರೆ. ಒಂದು ಎಕ್ಸ್ರೇ ಮಾಡಿದ್ದಾರೆ, ಒಂದು ಅಲ್ಟ್ರಾಸೌಂಡ್ ಮಾಡಿದ್ದಾರೆ. ಸ್ಟೆಂಟ್ ಇದೆಯಲ್ಲ ಯಾಕೆ ತೆಗೆಸಿಲ್ವಾ ಅಂತ ಕೇಳಿದ್ದಾರೆ. ಸರ್, ನನಗೆ ಡಾಕ್ಟ್ರು ಇನ್ಫಾರ್ಮೇಷನ್ನೇ ಕೊಟ್ಟಿಲ್ಲ, ಸ್ಟೆಂಟ್ ತೆಗೆಸ್ಬೇಕಂತ ನಮ್ಗೆ ಗೊತ್ತೇ ಇರಲಿಲ್ಲ. ನನಗೆ ಕೇಳಿ ಭಾಳ ಆಶ್ಚರ್ಯ ಅನ್ನಿಸ್ತು. ಸಾಮಾನ್ಯವಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಸ್ಟೆಂಟ್ ರಿಜಿಸ್ಟರ್ ಅಂತ ಮೇಂಟೈನ್ ಮಾಡ್ತೀವಿ. ಪೇಷಂಟ್ನ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಸ್ಟೆಂಟ್ ಹಾಕಿದ್ದೀವಿ ನೋಡಿ 2 ವಾರ ಬಿಟ್ಟು ಸ್ಟೆಂಟ್ ತೆಗೆಸ್ಕೋಬೇಕಾಗುತ್ತೆ, ಸಿಗ್ನೇಚರ್ ಎಲ್ಲ ಮಾಡಿಸಿರ್ತಾರೆ. ಅವ್ರು ಡಿಸ್ಚಾರ್ಜ್ ಸಮರಿಯಲ್ಲೂ ಕೂಡ ಅದು ಸಿಗ್ನೇಚರ್ ಆಗಿತ್ತು. ಏನಾಗುತ್ತೆ, ನಾವು ಮೊಬೈಲ್ ಬಂದಮೇಲೆ ನಾವು ಏನು ಡಾಕ್ಟ್ರ್ ಹಿಡಿದನ್ನು ಕೇಳೋದೇ ಇಲ್ಲ. ತುಂಬ ತಾಳ್ಮೆಯಿಂದ, ತುಂಬ ಪೇಷನ್ಸಿಂದ ಡಾಕ್ಟ್ರ್ ಏನು ಅಡ್ವೈಸ್ ಕೊಡ್ತಾರೆ ಅಂತ ನಾವು ಕೇಳುವಂತಹ ಪೇಷನ್ಸ್ನ ಕೂಡ ಕಳ್ಕೊಂಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಇವಾಗ ನೆಗ್ಲೆಕ್ಟೆಡ್ ಸ್ಟೆಂಟ್ ಇರೋದ್ರಿಂದ ಸ್ಟೆಂಟ್ ಹಿಂಗೆ ಹೇಳಿದ ತಕ್ಷಣ ಬರುವಂಥ ಸ್ಟೆಂಟ್ ಅಲ್ಲದು. ಸ್ಟೆಂಟ್ ಸುತ್ತಲೂ ಎನ್ಕ್ರಸ್ಟೇಷನ್ ಆಗಿದೆ, ಸ್ಟೆಂಟ್ ಸುತ್ತಲೂ ಕಲ್ಲುಗಳಾಗಿದ್ದಾವೆ. ಎನಸ್ಥೀಶಿಯಾ ಕೊಟ್ಟು ಸ್ಟೆಂಟ್ನ ಎನ್ಕ್ರಸ್ಟೇಷನ್ನೆಲ್ಲ ತೆಗೆದು, ಕಿಡ್ನಿ ಸ್ಟೋನ್ಸ್ನ ತೆಗೆದು, ಕೆಳಗಡೆ ಬ್ಲಾಡರ್ ಸ್ಟೋನ್ಸ್ನ ತೆಗೆದು ನಿಧಾನಕ್ಕೆ ತೆಗೆದುಬಿಟ್ಟು ಪೇಷಂಟ್ನ 2ನೇ ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ವಿ.